ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಆಸ್ಕಾ ಹಾಗೆ ಇಯೋಸ್ಕಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಈ ಒಂದು ಮ್ಯಾಚ್ ನ ರಸಲ್ ಮೀನಿಯಾಗೆ ಪ್ಲಾನ್ ಮಾಡ್ತಾ ಇದ್ರು ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ಬಟ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ಪ್ರಾಬಬ್ಲಿ ನಮಗೆ ರಸಲ್ ಮೀನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅದ್ರ ಬದಲು ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬ್ಯಾಕ್ ಲಾಶಿಗೆ ಪ್ಲಾನ್ ಮಾಡಬಹುದಂತೆ. ಅಫ್ಕೋರ್ಸ್ ಪೊಟೆನ್ಶಿಯಲ್ ಇತ್ತು, ಬಟ್ ಆದ್ರೂ ಕೂಡ ರಸಲ್ ಮೀನಿಯಾ ಲೆವೆಲ್ಗೆ ಈ ಒಂದು ಮ್ಯಾಚ್ ಡಿಸರ್ವಿಂಗ್ ಅಲ್ಲ. ಇನ್ನು ಕೂಡ ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ಗಳು ಇದ್ರು, ಅವ್ರಿಗೂ ಕೂಡ ಅವಕಾಶನ ಕೊಡಬಹುದಾಗಿತ್ತು. ಸೊ ನನ್ನ ಪ್ರಕಾರ ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ಸೊ ಈಗ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಬ್ಯಾಕ್ ಲಾಶ್ ಗೆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ರಾರಂಭ ಮಾಡಬಹುದು. ಈ ಒಂದು ಮ್ಯಾಚ್ ನ ಸಡನ್ ಆಗಿ ರಸಲ್ ಮೇನಿಯಾಗೆ ಬುಕ್ ಮಾಡಿದ್ರೆ ಏನ್ ಸ್ಟೋರಿ ಅಂತಾನೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಆಸ್ಕಾ ಹಾಗೆ ಇಯೋಸ್ಕಾ ಅವರ ನಡುವೆ ಏನು ಕೂಡ ಡಬ್ಲ್ಯೂ ಅವರು ತೋರ್ಸೇ ಇಲ್ಲ, ಸಡನ್ ಆಗಿ ಬುಕ್ ಕೂಡ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನಮಗೆ ಈಗ ಬ್ಯಾಕ್ ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೋಸ್ಟ್ ಸರ್ಚ್ ಡಬ್ಲ್ಯೂ ಸೂಪರ್ ಸ್ಟಾರ್ ವರ್ಲ್ಡ್ ವೈಡ್ ಇನ್ ಮಾರ್ಚ್ ಬಗ್ಗೆ. ಮಾರ್ಚ್ ತಿಂಗಳಲ್ಲಿ ಟಾಪ್ 10 ಯಾವ ಸೂಪರ್ ಸ್ಟಾರ್ಸ್ ಗಳನ್ನ ವರ್ಲ್ಡ್ ವೈಡ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ನಂಬರ್ 1 ಅಲ್ಲಿ ಆಫ್ ಕೋರ್ಸ್ ರೋಮನ್ ರೈನ್ಸ್ ಅವರು ಇದ್ದಾರೆ, ಇರಲೇಬೇಕಾಗಿತ್ತು. ನಂಬರ್ 2 ಅಲ್ಲಿ ಲೋಗನ್ ಪೋಲ್ ಅವರು ಇದ್ದಾರೆ. ನಂಬರ್ 3 ಅಲ್ಲಿ ಬ್ರಾಕ್ ಲೆಸ್ನರ್. ನಂಬರ್ 4 ಅಲ್ಲಿ ಸಿಎಂ ಪಂಕ್. ನಂಬರ್ 5 ಅಲ್ಲಿ ರ್ಯಾಂಡಿ ಓರ್ಟನ್. ನಂಬರ್ 6 ಅಲ್ಲಿ ರಿಯಾ ರಿಪ್ಲಿ ಅವರು ಯಾವಾಗಲೂ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಇರ್ತಾರೆ. ನಂಬರ್ 7 ಅಲ್ಲಿ ಡ್ಯಾನ್ ಹೌಸಿನ್ ಅವರು ಇದ್ದಾರೆ. ಸೊ ಡ್ಯಾನ್ ಹೌಸಿನ್ ಅವ್ರನ್ನ ಕೂಡ ಜನಗಳು ಸರ್ಚ್ ಮಾಡಿದ್ದಾರೆ, ಯಾರು ಗುರು ಇವರು ಅಂತ. ನಂಬರ್ 8 ಅಲ್ಲಿ ಕೋಡಿ ರೋಡ್ಸ್. ನಂಬರ್ 9 ಅಲ್ಲಿ ರೇಮಿಸ್ಟೀರಿಯೋ ಅವರು ಕೂಡ ಯಾವಾಗಲೂ ಇದ್ದೇ ಇರ್ತಾರೆ. ನಂಬರ್ 10 ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಇದ್ದಾರೆ. ಸೊ ಇಷ್ಟು ಜನನ ಮಾರ್ಚ್ ತಿಂಗಳಲ್ಲಿ ಇಡೀ ವರ್ಲ್ಡ್ ವೈಡ್ ಜಾಸ್ತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿರೋದಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಬಿಗ್ ಬ್ಯಾಕ್ ಲಾಶ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ರಸಲ್ ಮೇನಿಯಾ 42 ನ ನೈಟ್ 1 ನ ಮೈನ್ ಇವೆಂಟ್ ಸ್ಟೋರಿ ಲೈನ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಮ ರ್ಯಾಂಡಿ ಓರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರು ಆಫ್ ಕೋರ್ಸ್ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಈಗ ಅವ್ರ ಜೊತೆ ನಮ್ಮ ಜೆಲ್ಲಿ ರೋಲ್ ಹಾಗೆ ಪ್ಯಾಟ್ ಮೆಕಫಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ನಮ್ಮ ಜೆಲ್ಲಿ ರೋಲ್ ಅವರು ರಿಂಗ್ ಸೈಡ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಜೊತೆ ಇರ್ತಾರೆ. ಅಂಡ್ ಈ ಕಡೆ ನಮ್ಮ ಪ್ಯಾಟ್ ಮೆಕಫಿ ಅವರು ನಮ್ಮ ರ್ಯಾಂಡಿ ಓರ್ಟನ್ ಅವರ ಪರವಾಗಿ ಇರ್ತಾರೆ ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಬ್ಯಾಕ್ ಲಾಶ್ ಅಲ್ಲಿ ರ್ಯಾಂಡಿ ಓರ್ಟನ್ ಅಂಡ್ ಪ್ಯಾಟ್ ಮೆಕಫಿ ವರ್ಸಸ್ ಕೋಡಿ ರೋಡ್ಸ್ ಅಂಡ್ ಜೆಲ್ಲಿ ರೋಲ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಪ್ರಾಬಬ್ಲಿ ಇಲ್ಲಿಂದ ನಮಗೊಂದು ಸ್ಪಾಯ್ಲರ್ ಕೂಡ ಸಿಕ್ಕಿದೆ. ಆ ಸ್ಪಾಯ್ಲರ್ ಏನಪ್ಪಾ ಅಂದ್ರೆ ನಮ್ಮ ರ್ಯಾಂಡಿ ಓರ್ಟನ್ ಅವರು 100% ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ 15 ಟೈಮ್ ಚಾಂಪಿಯನ್ ಆಗ್ತಾರೆ ಅಂತ. ಈಗ ಕೇಳಬಹುದು ಅದ ಹೆಂಗ್ ಗುರು ಹೇಳ್ತೀಯಾ ಅಂತ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಪ್ಯಾಟ್ ಮೆಕಫಿ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ರು, ರಸಲ್ ಮೇನಿಯಾದಲ್ಲಿ ರ್ಯಾಂಡಿ ಓರ್ಟನ್ ಅವರು ಏನಾದ್ರು ಗೆಲ್ಲಿಲ್ಲ ಅಂದ್ರೆ ನಾನು ಈ ಒಂದು ಬಿಸ್ನೆಸ್ ಕಡೆ ತಲೆನೂ ಕೂಡ ಹಾಕೋದಿಲ್ಲ ಅಂತ. ಅಂಡ್ ಡಬ್ಲ್ಯೂ ಅವರು ಬ್ಯಾಕ್ ಲಾಶ್ ಅಲ್ಲಿ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ನಮ್ಮ ಪ್ಯಾಟ್ ಮೆಕಫಿ ಅವರು ಇದ್ದಾರೆ. ಸೊ ಪ್ಯಾಟ್ ಮೆಕಫಿ ಅವರು ಇದ್ದಾರೆ ಅಂದ್ರೆ 100% ರಸಲ್ ಮೇನಿಯಾದಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಗೆಲ್ತಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಈ ಒಂದು ಮ್ಯಾಚ್ ಬಗ್ಗೆ ಅಲ್ಲ, ಬದಲಿಗೆ ರಸಲ್ ಮೇನಿಯಾದಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಗೆಲ್ಲೋದು ಈಗ ಇನ್ನೂ ಕೂಡ ಕನ್ಫರ್ಮ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಯಾವ ರೀತಿ ರಸಲ್ ಮೇನಿಯಾದಲ್ಲಿ ರ್ಯಾಂಡಿ ಓರ್ಟನ್ ಅವರು ಗೆಲ್ಲೋದು ಕನ್ಫರ್ಮ್ ಆಗ್ತಾ ಇದೆಯೋ ಅದೇ ರೀತಿ ಈಗ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಗೆಲ್ಲೋದು ಒಂದು ಕಡೆ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಲಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಅದರ ಪೋಸ್ಟರ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇರೋದಿಲ್ಲ. ಆಗ ನಾವೆಲ್ಲರೂ ಕೂಡ ಅನ್ಕೋತೀವಿ, ಓಕೆ ರೋಮನ್ ರೈನ್ಸ್ ಅವರು ಕ್ಲಾಶ್ ಇನ್ ಇಟಲಿಯಲ್ಲಿ ಅನೌನ್ಸ್ ಆಗಿಲ್ಲ, ಅದರಿಂದ ಪ್ರಾಬಬ್ಲಿ ಅವರು ರಸಲ್ ಮೇನಿಯಾದಲ್ಲಿ ಸೋಲ್ಬಹುದು ಅಂತ. ಅಂಡ್ ಆಗ ನಾನು ನಿಮ್ಗೆ ತಿಳಿಸಿದ್ದೆ ಪೋಸ್ಟರ್ಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಗುರು ಅಂತ. ಅಂಡ್ ಈಗ ಡಬ್ಲ್ಯೂ ಅವರೇ ಒಂದ್ ರೀತಿ ಅಫಿಷಿಯಲ್ ಆಗಿ ಕ್ಲಿಯರ್ ಮಾಡಿದ್ದಾರೆ, ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಗೆಲ್ತಾರೆ ಅಂತ. ಯಾಕಂದ್ರೆ ಡಬ್ಲ್ಯೂ ಅವರು ರಾ ಆಫ್ಟರ್ ರಸಲ್ ಮೇನಿಯಾ ಪೋಸ್ಟರ್ ನ ರಿವೀಲ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಏಪ್ರಿಲ್ 20ನೇ ತಾರೀಕು ನಮಗೆ ಮಂಡ್ಯ ನೈಟ್ ರೋ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಆ ಒಂದು ಪೋಸ್ಟರ್ ಅಲ್ಲಿ ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಸಿಎಂ ಪಂಕ್, ಲೋಗನ್ ಪೋಲ್, ಒಬಾಫೆಮಿ, ರಿಯಾ ರಿಪ್ಲಿ ಹಾಗೆ ಸ್ಟೆಫನಿ ವ್ಯಾಕ್ಯಾರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಲಿಟರಲಿ ರಸಲ್ ಮೇನಿಯಾ ಮುಗಿದ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ ಅಂದ್ರೆ ಆಫ್ ಕೋರ್ಸ್ ಅವರು ಚಾಂಪಿಯನ್ ತಾನೇ ಆಗಿರ್ತಾರೆ. ರೋಮನ್ ರೈನ್ಸ್ ಅವರು ಏನಾದ್ರು ರಸಲ್ ಮೇನಿಯಾದಲ್ಲಿ ಸೋತ್ರೆ ಮಂಡೇ ನೈಟ್ ರೋ ಕಂಪ್ಲೀಟ್ ಆಗಿ ರೋಮನ್ ರೈನ್ಸ್ ಅವರು ಮಿಸ್ ಮಾಡ್ಕೋತಾರೆ, ಅದು ಗೊತ್ತು. ಸೊ ಪ್ರಾಬಬ್ಲಿ ಇಲ್ಲಿ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಗೆಲ್ಬಹುದು. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರೋ ಆಗಿ ಬರಬಹುದು. ಲಿಟರಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಫ್ರಂಟ್ ಅಲ್ಲೇ ಇಟ್ಟಿದ್ದಾರೆ ಅಂತ ಹೇಳ್ಬೇಕು. ಅಂಡ್ ಅವರ ಹಿಂದೆ ಬ್ರಾಕ್ ಲೆಸ್ನರ್, ಸಿಎಂ ಪಂಕ್, ಲೋಗನ್ ಪೋಲ್, ಒಬಾಫೆಮಿ, ರಿಯಾ ರಿಪ್ಲಿ ಹಾಗೆ ಸ್ಟೆಫನಿ ವ್ಯಾಕ್ಯಾರ್ ಅವರು ಇದ್ದಾರೆ. ಈಗ ಇನ್ನೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ ಅನ್ನೋ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಲಿಟರಲಿ ನನಗಂತೂ ಈ ಒಂದು ಪೋಸ್ಟರ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಈಗ ಆಡ್ಸ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ರೋಮನ್ ರೈನ್ಸ್ ಅವರು ಗೆಲ್ತಾರೋ ಇಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.